ಮೈಸೂರಿನಲ್ಲಿ ಬಾಲಕಿ ಅತ್ಯಾಚಾರ ಕೊಲೆ ಪ್ರಕರಣ. ಅದೇ ಬಲೂನ್ ಮಾರೋ ಹುಡುಗಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರಲ್ಲ ಈ ಪ್ರಕರಣ. ಈಗ ಕೊಲೆ ಆರೋಪಿ ಕಾರ್ತಿಕ್ ಕಾಲಿಗೆ ಪೊಲೀಸರು ಗುಂಡೇಟು ಹೊಡೆದಿದ್ದಾರೆ. ಕೊಳ್ಳೇಗಾಲದಿಂದ ಆರೋಪಿಯನ್ನು ಕರ್ಕೊಂಡು ಬರಬೇಕಾದ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನಾತ. ಆರೋಪಿ ಕಾಲಿಗೆ ಗುಂಡು ಹೊಡೆದಿದ್ದಾರೆ ಪೊಲೀಸರು. ಈಗ ಸದ್ಯಕ್ಕೆ ಆತನನ್ನು ಮೈಸೂರಿನ KR ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಈ ಆರೋಪಿಯ ಹೆಸರು ಕಾರ್ತಿಕ್ ಅಂತ. ಇವನನ್ನು ಬಂಧಿಸಿ ಕರ್ಕೊಂಡು ಬರಬೇಕಾದ್ರೆ ಕೊಳ್ಳೇಗಾಲದಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ಪೊಲೀಸರು ಬೇರೆ ಏನು ಮಾಡ್ತಾರೆ, ದಾಳಿ ಮಾಡ್ಬೋದು. ಆತ ಆತ್ಮರಕ್ಷಣೆಗಾಗಿ ಫೈರಿಂಗ್ ಅಂತ ಹೇಳ್ತಾರೆ. ಅವನ ಕಾಲಿಗೆ ಗುಂಡೇಟನ್ನು ಹೊಡೆದಿದ್ದಾರೆ. ಕೊನೆಗೀಗ ಮೈಸೂರಿನ KR ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಾ ಇದೆ. ತುಂಬ ಕೇಸ್ಗಳಲ್ಲಿ ಈ ರೀತಿ ಆಗುತ್ತೆ. ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡುವಾಗ ಪೊಲೀಸರು ವಿಧಿ ಇಲ್ಲದೆ ಫೈರಿಂಗನ್ನು ಮಾಡಬೇಕಾಗತ್ತೆ. ಮೈಸೂರಿನಲ್ಲಿ ಬಲೂನ್ ಮಾರುವ ಹುಡುಗಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಮೊದಲನೇದಾಗಿ ಈತನೇ ಅತ್ಯಾಚಾರಿ ಅಂತಕ್ಕಂಥದ್ದು ಪೊಲೀಸರು ಟ್ರೇಸ್ ಔಟ್ ಮಾಡಿದ್ದು ಹೇಗೆ, ಮತ್ತು ಅವನನ್ನು ಕರ್ಕೊಂಡು ಬರೆದಾಗ ನಡೆದಂತಹ ಇನ್ಸಿಡೆಂಟ್ ಏನು? ಅಲ್ಲೊಂದು CCTV ಫುಟೇಜ್ಗಳನ್ನ ಆಧರಿಸಿ, ಯಾಕಂದ್ರೆ ಆ ಮಗು ಮಲಗಿದಂತಹ ಜಾಗ ಜೊತೆಗೆ ಆ ಭಾಗದಲ್ಲಿ ಸಿಕ್ಕಿರುವಂತಹ CCTV ಫುಟೇಜ್ಗಳು, ತದನಂತರದಲ್ಲಿ ಮುಂದಿನ ಸರ್ಕಲ್ಗಳಲ್ಲಿ ಸಿಕ್ಕಿರುವಂತಹ CCTV ಫುಟೇಜ್ಗಳನ್ನ ಆಧರಿಸಿ ಪೊಲೀಸರು ಕಾರ್ತಿಕ್ನನ್ನ ಆರೋಪಿ ಅನ್ನುವಂಥದ್ದು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ತದನಂತರದಲ್ಲಿ ಅವನು ಎಲ್ಲೆಲ್ಲಿಗೆ ಹೋದ ಅನ್ನುವಂಥದ್ದು CCTV ಫುಟೇಜ್ಗಳ ಆಧಾರದ ಮೇಲೆ ಪತ್ತೆ ಹಚ್ಚಿ ನಿನ್ನೆ ಮಧ್ಯಾಹ್ನದ ವೇಳೆಗೆ ಕೊಳ್ಳೇಗಾಲದಲ್ಲಿ ಅವನು ಸಿಗಾಕೊಳ್ತಾನೆ. ಅವನನ್ನ ವಾಪಸ್ಸು ಮೈಸೂರಿಗೆ ಕರ್ಕೊಂಡ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮೈಸೂರಿನ ಹೊರವಲಯದಲ್ಲಿ ಏಕಾಏಕಿ ಅವನು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂತ ಹಿನ್ನೆಲೆಯಲ್ಲಿ ಪೊಲೀಸರು ಅವನ ಮೇಲೆ ಫೈರಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಅವನ ಕಾಲಿಗೆ ತೊಡೆಯ ಭಾಗಕ್ಕೆ ಗುಂಡು ತಗಲಿದೆ. ಈಗ ಅವನನ್ನ ಮೈಸೂರಿನ KR ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಒಂದು ರೀತಿಯಾದಂತಹ ಪೈಚಾಚಿಕವಾದಂತಹ ಕೃತ್ಯ ಅರವಿಂದ್ ಇದು. 10 ವರ್ಷದ ಬಾಲಕಿಯನ್ನ ಹೊತ್ಕೊಂಡೋಗಿ ರೇಪ್ ಮಾಡಿ ಆ ಬಾಲಕಿಯನ್ನ ಮರ್ಡರ್ ಮಾಡಿರುವಂತಹ ವಿಕೃತ ಇವನು. 2-3 ವರ್ಷಗಳ ಹಿಂದೆ ಮಂಡ್ಯದಲ್ಲೂ ಕೂಡ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಇವನು ಪ್ರಯತ್ನ ಪಟ್ಟಿದ್ದ. ಆ ಹಿನ್ನೆಲೆಯಲ್ಲಿ 2 ವರ್ಷ ಜೈಲಲ್ಲಿದ್ದ. ಕಳೆದ 4 ತಿಂಗಳ ಹಿಂದೆ ಅಷ್ಟೇ ಬಿಡುಗಡೆಯಾಗಿದ್ದ. ಈಗ ಮತ್ತೊಂದು ಇಂಥದ್ದೇ ಒಂದು ಪೈಶಾಚಿಕ ಕೃತ್ಯಕ್ಕೆ ಕೈ ಹಾಕಿ ಈಗ ಮತ್ತೆ ಪೊಲೀಸರ ಅತಿಥಿಯಾಗಿದ್ದಾನೆ. ರೈಟ್, ಥ್ಯಾಂಕ್ ಯು KP. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇಂಥವ್ರ ಮೇಲೆ ಕಣ್ಣಿಟ್ಟಿರಬೇಕು. ಸಾಧ್ಯವಾದರೆ ಇಂಥವ್ರ ಮೇಲೆ ಒಂದು ರೌಡಿ ಶೀಟರ್ ಓಪನ್ ಮಾಡಬೇಕು. ಯಾಕೆಂದರೆ ಇದು ಮೇಲಿಂದ ಮೇಲೆ ನಡೀತಾ ಇರ್ತಕ್ಕಂಥ ಅಪರಾಧ ಕೃತ್ಯ ಈತನದ್ದು. ಹಾಗಾಗಿ ಸದ್ಯಕ್ಕಂತೂ ಈಗ ಅವನನ್ನು ಬಿಡಲ್ಲ. ಬಿಟ್ಟರು ಈತನ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಪೊಲೀಸರು.